ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಕ್ಲಾಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿ ಒಳಗೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿರುವಂತಹ ವಾಕ್ಯಗಳನ್ನು ಆ್ಯಕ್ಟಿವ್ ವಾಯ್ಸ್ದಿಂದ ಪ್ಯಾಸಿವ್ ವಾಯ್ಸ್ಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಕಲ್ತೀವಿ. ಇವತ್ತಿನ ವಿಡಿಯೋದೊಳಗೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿರುವಂತಹ ವಾಕ್ಯವನ್ನು ಹಾಗೆ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿರುವಂತಹ ವಾಕ್ಯವನ್ನು ಆ್ಯಕ್ಟಿವ್ ವಾಯ್ಸ್ದಿಂದ ಪ್ಯಾಸಿವ್ ವಾಯ್ಸ್ಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಕಲಿಯೋಣ. ಓಕೆ ಓಕೆ ಮಕ್ಕಳೇ, ಈಗ ಮುಂದಿನ ಟೆನ್ಸ್ಗೆ ಹೋಗೋಣ. ಯಾವುದು? ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನಿಮಗೆ ಕ್ಲಿಯರ್ ಆಯಿತು ಅನ್ಕೊಳ್ತೀನಿ. ಎಸ್, ಈಗ ಸಿಂಪಲ್ ಪಾಸ್ಟ್ ಟೆನ್ಸ್. ಈ ಸಿಂಪಲ್ ಪಾಸ್ಟ್ ಟೆನ್ಸ್ ನೋಡ್ರಿ, ಅನಿಲ್ ಟುಕ್ 10 ವಿಕೆಟ್ಸ್. ಅನಿಲ್ ಟುಕ್ 10 ವಿಕೆಟ್ಸ್. ಮೊದಲನೇ ಕೆಲಸ ನಾವೇನು ಮಾಡಬೇಕಪ್ಪ? ಈ ವಾಕ್ಯದಲ್ಲಿ ಬಂದಂತಹ ಸಬ್ಜೆಕ್ಟ್ ಯಾವುದು? ವಾಟ್ ಇಸ್ ದ ಸಬ್ಜೆಕ್ಟ್? ಅನಿಲ್. ವರ್ಬ್ ಟುಕ್. 10 ವಿಕೆಟ್ಸ್ ಅನ್ನೋದು ಆಬ್ಜೆಕ್ಟ್. 10 ವಿಕೆಟ್ಸ್ ಅನ್ನೋದೇನಪ್ಪ ಅಲ್ಲಿ? ಆಬ್ಜೆಕ್ಟ್. ಹಾಗಾದ್ರೆ ಪ್ಯಾಸಿವ್ ಮಾಡೋಣ. ಏನು ಮಾಡಬೇಕು? ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಆಗಿ ಮಾಡ್ಕೊಡ್ರಿ. 10 ವಿಕೆಟ್ಸ್. 10 ವಿಕೆಟ್ಸ್. ಸೊ ಇದಾದ್ಮೇಲೆ ನಾವು ಏನು ಬರೀಬೇಕು? ಹೆಲ್ಪಿಂಗ್ ವರ್ಬ್ ಬರೀಬೇಕು. ಎಸ್, ಹೆಲ್ಪಿಂಗ್ ವರ್ಬ್ ನೋಡಿ, ಸಿಂಪಲ್ ಪಾಸ್ಟ್ ಇರುವುದರಿಂದ ನಮ್ಮ ಆಯ್ಕೆಗಳು ವಾಸ್ ಮತ್ತು ವರ್. ಇವೆರಡರಲ್ಲಿ ಒಂದಾಗಿರ್ತಾವ. ಸಿಂಗುಲರ್ ಇದ್ರೆ ವಾಸ್ ಆಗಿರ್ತದ, ಪ್ಲೂರಲ್ ಬಂದ್ರೆ ವರ್ ಆಗಿರ್ತದ. ಓಕೆ, ಹಾಗಾದ್ರೆ ನೋಡಿ, 10 ವಿಕೆಟ್ಸ್ ಏನಿದೆ? ಪ್ಲೂರಲ್ ಇದೆ, ವಿಕೆಟ್ಸ್. 10 ವಿಕೆಟ್ಸ್ ವಾಸ್ ಆರ್ ವರ್? ವರ್. 10 ವಿಕೆಟ್ಸ್ ವರ್. ಟುಕ್ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿದೆ, ಹೌದಾ? ಹಾಗಾದ್ರೆ ನಾವೇನು ಯೂಸ್ ಮಾಡಬೇಕು? ಅದೇ ವರ್ಬ್ದ V3 ಫಾರ್ಮ್ ಅನ್ನ ಯೂಸ್ ಮಾಡಬೇಕು. ಹಾಗಾದ್ರೆ ಟೇಕ್, ಟುಕ್, ಟೇಕನ್. ಟೇಕನ್ ಇದು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಗೊತ್ತಿಲ್ಲ ಅಂತಂದ್ರೆ ಒಂದಷ್ಟು ಲಿಸ್ಟ್ ಮಾಡಿ ವರ್ಬ್ಗಳನ್ನ ಬರೆದಿಟ್ಕೋಬೇಕು ನೀವು. ಯು ಶುಡ್ ನೋ ಅಬೌಟ್ ದ ಆಲ್ ದ ಫಾರ್ಮ್ಸ್ ಆಫ್ ದಿ ವರ್ಬ್. ಓಕೆ, ಹಿಯರ್ ವಾಟ್ ಈಸ್ ದ V3 ಫಾರ್ಮ್ ಆಫ್ ದ took? S, taken. 10 wickets were taken by Anil. Okay, clear this? Aboda. Okay, see the next question. Teachers gave homework. Subject, what is? Verb. This is object. Okay, take the object homework. Okay, homework singular ಇದೆಯಲ್ಲ, ಹಾಗಾದ್ರೆ what is the helping verb? Homework. Homework was. Homework was. Yes, gave. It's the V3 form, given. Homework was given by teachers. Homework was given by teachers. Homework was given by teachers. ಇವುಗಳ ಮೀನಿಂಗ್ ಕೂಡ ನಿಮಗೆ ಗೊತ್ತಾಗ್ತಿರಲ್ಲ. ನೋಡಿ, ಇಲ್ಲಿ ಬಂದಿದ್ದು ಅನಿಲ್ ಟುಕ್ 10 ವಿಕೆಟ್ಸ್. ಅನಿಲ್ 10 ವಿಕೆಟ್ಗಳನ್ನು ಪಡೆದರು. ಪ್ಯಾಸಿವ್ದಲ್ಲಿ 10 ವಿಕೆಟ್ಸ್ ವರ್ ಟೇಕನ್ ಬೈ ಅನಿಲ್. 10 ವಿಕೆಟ್ಗಳು ಅನಿಲ್ ಕುಂಬ್ಳೆ ಅನಿಲ್ ಅವರಿಂದ ಪಡೆಯಲ್ಪಟ್ಟವು, ತೆಗೆದುಕೊಳ್ಳಲ್ಪಟ್ಟವು. ಟೀಚರ್ಸ್ ಗೇವ್ ಹೋಮ್ವರ್ಕ್. ಶಿಕ್ಷಕರು ಹೋಮ್ವರ್ಕ್ ಅನ್ನು ಕೊಟ್ಟರು. ಹೋಮ್ವರ್ಕ್ ವಾಸ್ ಗಿವನ್ ಬೈ ದ ಟೀಚರ್ಸ್. ಹೋಮ್ವರ್ಕ್ ಶಿಕ್ಷಕರಿಂದ ಕೊಡಲ್ಪಟ್ಟಿತು. ಎವ್ರಿಬಡಿ ಲರ್ನ್ಡ್ ಇಂಗ್ಲಿಷ್. ಸಿ ದ ನೆಕ್ಸ್ಟ್ ಸೆಂಟೆನ್ಸ್. ಎವ್ರಿಬಡಿ ಲರ್ನ್ಡ್ ಇಂಗ್ಲಿಷ್. ವಾಟ್ ಇಸ್ ದ ಸಬ್ಜೆಕ್ಟ್? Subject. Learned verb. English is object. Okay, what to do first? Take it as a subject. English. Okay, English ಏನು ಬೇಕು? Was. English was. Learnt. Learn, learnt, learnt. V3 form ಏನಪ್ಪ ಇದ್ರದ್ದು? learnt, learnt. Same. English was learnt by this subject. ಹೇಗಿದೆಯೋ ಹಾಗೆ ಹೇಳಿ. Everybody. ಪ್ರತಿಯೊಬ್ಬರು.
ನೋಡಿ, ಎವ್ರಿಬಡಿ ಲರ್ನ್ ಇಂಗ್ಲಿಷ್, ಪ್ರತಿಯೊಬ್ಬರು ಇಂಗ್ಲಿಷ್ ಅನ್ನು ಕಲಿತರು. ಇಂಗ್ಲಿಷ್ ಪ್ರತಿಯೊಬ್ಬರಿಂದ ಕಲಿಯಲ್ಪಟ್ಟಿತು. ಎಸ್, ಇದರ ಅರ್ಥ ಏನು? ಇಂಗ್ಲಿಷ್ ಪ್ರತಿಯೊಬ್ಬರಿಂದ ಕಲಿಯಲ್ಪಟ್ಟಿತು ಈ ಅರ್ಥವನ್ನು ಕೊಡ್ತದ. ಓಕೆ, ಅಂಡರ್ಸ್ಟುಡ್ ದಿಸ್? ಓಕೆ, ಲೆಟ್ಸ್ ಟೇಕ್ ಸಮ್ ನೆಗೆಟಿವ್ ಸೆಂಟೆನ್ಸಸ್ ನೋಡೋಣ. ಬರ್ಕೊಡ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಒಂದಷ್ಟು ನೆಗೆಟಿವ್ ಸೆಂಟೆನ್ಸಸ್ ಬರ್ತೀವಿ. ದೀಸ್ ನೆಗೆಟಿವ್ ಸೆಂಟೆನ್ಸಸ್ ಆರ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಹೇಗೆ ಗೊತ್ತಾ ಮಾಡ್ತೀರಿ? ಡಿಡ್ ಬಳಕೆ ಆಗಿದ್ರೆ ನೋಡಿ, ಡಿಡ್ ಬಳಕೆ ಆಗಿದ್ರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ನೋಡೋಣ. ಓಕೆ, ವಾಟ್ ದ ಫಸ್ಟ್ ವರ್ಕ್? We have to identify subject, object and verb. What is the subject here? This is the subject. And play is the verb. Cricket is the object. Yes? ಹಾಗಾದ್ರೆ ತಗೊಳ್ಳಿ. ಕ್ರಿಕೆಟ್ ಅಲ್ಲಿ ಏನು ಮಾಡ್ಕೋಬೇಕು? ಆಸ್ ಅ ಸಬ್ಜೆಕ್ಟ್ ಮಾಡ್ಕೋಬೇಕು. ಕ್ರಿಕೆಟ್. ಹಾಗಾದ್ರೆ ಕ್ರಿಕೆಟ್ಗೆ ಹೆಲ್ಪಿಂಗ್ ವರ್ಕ್ ಆಪ್ಷನ್ ಏನು ನಮಗೆ? ವಾಸ್ or were. Yes. What to? Cricket is a singular, we have to use was. Cricket was. ನೆಗೆಟಿವ್ ಇರುವುದರಿಂದ ವಾಟ್ ಯು ಹ್ಯಾವ್ ಟು ರೈಟ್? ಸಿಂಪಲ್ ಪ್ರೆಸೆಂಟ್ ನೀವು ಕಲ್ತಿದ್ದೀರಿ, ಏನು ಬರೀಬೇಕು? ನಾಟ್ ಅಂತ ಯೂಸ್ ಮಾಡಬೇಕು. ಸೇಮ್ ಹಿಯರ್ ಆಲ್ಸೋ. ದ ಕ್ರಿಕೆಟ್ ವಾಸ್ ನಾಟ್ ಪ್ಲೇ ದ V3 ಫಾರ್ಮ್ ಬರೀಬೇಕು. ವಾಟ್? ಪ್ಲೇಡ್. Cricket was not played by them. They becomes them. Yes, cricket was not played by them. Then students did not write homework. Notably, subject students, write ಅನ್ನೋದು verb, homework ಅನ್ನೋದು object. ಇದನ್ನು ನೀವು ಸರಿಯಾಗಿ ಗೊತ್ತಾಗಬೇಕು. Then what have to write first? First we have to write homework. ಹೋಮ್ವರ್ಕ್ ಏನು ಬೇಕಪ್ಪ? ವಾಸ್ ಬೇಕಾ ವರ್ ಬೇಕಾ? ಹೋಮ್ವರ್ಕ್ ವಾಸ್. ಡಿಡ್ ನಾಟ್ ಇದೆ, ನೆಗೆಟಿವ್ ಇರೋದ್ರಿಂದ ವಿ ಶುಡ್ ಯೂಸ್ ನಾಟ್. ಹೋಮ್ವರ್ಕ್ ವಾಸ್ ನಾಟ್ ರೈಟ್. ವಾಟ್ ಇಸ್ ದ V3 ಫಾರ್ಮ್ ಆಫ್ ದ ರೈಟ್? ದಟ್ ಈಸ್ ರಿಟನ್. ಹೋಮ್ವರ್ಕ್ ವಾಸ್ ನಾಟ್ ರಿಟನ್ ಬೈ ಸ್ಟೂಡೆಂಟ್ಸ್. ಅದೇನಿದೆಯೋ ಹಾಗೆ ಬರೀರಿ, ಸ್ಟೂಡೆಂಟ್ಸ್. ಕ್ಲಿಯರ್? ಓಕೆ, see the next question. Ramu did not pass the exam. Ramu is the subject, pass is verb, the exam is object. ಏನು ಮಾಡಬೇಕು? Right now, what we have to write first? The exam. ಎಕ್ಸಾಮ್ ಕ ಸೂಕ್ತವಾದಂತಹ ಹೆಲ್ಪಿಂಗ್ ವರ್ಬ್ ಯಾವುದಪ್ಪ? ವಾಸ್. ಎಕ್ಸಾಮ್ ವಾಸ್ ನೆಗೆಟಿವ್ ಇರುವುದರಿಂದ we should write not. The exam was not passed. V3 form ಏನು? passed. Exam was not passed by ಯಾರು? ರಾಮು. Yes, clear this? This is simple past tense. Simple present ಮುಗಿತಾ? Simple past ಕೂಡ ಮುಗಿತು. Okay, let's go next tense, that is simple future tense. Okay ಮಕ್ಕಳೇ, ಇಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ ನ ಕೆಲವೊಂದಷ್ಟು ವಾಕ್ಯಗಳನ್ನು ಬರ್ತವೆ. ಇವಾಗ ಸಿಂಪಲ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಅಲ್ಲಿ ಒಂದು ವಾಕ್ಯ ಇದ್ದರೆ ಅದನ್ನ ಪ್ಯಾಸಿವ್ ಗೆ ಯಾವ ರೀತಿ ಕನ್ವರ್ಟ್ ಮಾಡೋದನ್ನ ಕಲಿಯೋಣ. See the first sentence. I will write the exam next week. I will write the exam next week. ಇಲ್ಲಿ ಕೂಡ ನೀವು ಮೊದಲು ಮಾಡುವಂತ ಕೆಲಸ ಯಾವುದು? ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಮತ್ತು ವರ್ಬ್ ಯಾವುದು ಅಂತ ಗುರುತಿಸಿ. ಹೇಳ್ರಿ. ಸಬ್ಜೆಕ್ಟ್ ಈಸ್ I. ವರ್ಬ್ ಯಾವುದಪ್ಪ ಇಲ್ಲಿ? ರೈಟ್ ಅನ್ನೋದು ವರ್ಬ್. ಹೆಲ್ಪಿಂಗ್ ವರ್ಬ್ ಕೂಡ ಬರ್ತದೆ. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಬರ್ತದೆ. ಇದು ಎಲ್ಲವನ್ನು ನಾವು ಸೇರಿಸಿ ಏನನ್ಬಹುದು ಅಂದ್ರೆ ವರ್ಬ್ ಫ್ರೇಸ್ ಅಂತ ಕರೀಬಹುದು. ಏನನ್ಬಹುದು? ವರ್ಬ್ ಫ್ರೇಸ್. Then what is the object? I will write the exam next week. ಇಷ್ಟು ಬಹಳಷ್ಟು ವಾಕ್ಯ ದೊಡ್ಡದಾಗಿದ್ದರೆ ಅಲ್ಲಿ ಅಬ್ಜೆಕ್ಟ್ ಅನ್ನು ಸ್ವಲ್ಪ ಗುರುತ ಮಾಡುವಾಗ ಕಷ್ಟ ಆಗ್ತದೆ. ಅವಾಗ ಏನು ಮಾಡ್ಬೇಕಂತ ಹೇಳಿದೆ ನಾನು? We have to ask to verb what. What ಅಂತ ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಉತ್ತರ ಸಿಗ್ತದ. What will I write? The exam. What will I write? ನಾನು ಏನು ಬರೀತೀನಿ?
ಎಕ್ಸಾಮ್ ಅನ್ನು ಬರೀತೀನಿ. ಸೊ ದ ಎಕ್ಸಾಮ್ ಅಷ್ಟು ಮಾತ್ರ ನಿಮ್ದು ಏನಾಗಿದೆ ಆಬ್ಜೆಕ್ಟ್ ಆಗಿದೆ. ದ ರಿಮೈನಿಂಗ್ ಇಸ್ ಅ ಕಾಂಪ್ಲಿಮೆಂಟರಿ ಲಿಮಿಟ್. ಎಷ್ಟು ಏನಿದೆಯೋ ಹಾಗೆ ಇಟ್ಬಿಟ್ಟು ಅದನ್ನು. ಸೊ ನೆಕ್ಸ್ಟ್ ವಾಟ್ ಇಸ್ ದ ಪ್ರೊಸೀಜರ್? ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ರೈಟ್? ಫಸ್ಟ್ ವಿ ಹ್ಯಾವ್ ಟು ಟೇಕ್ ದ object as a subject, the exam. Helping verb ಬೇಕಲ್ಲ? ಓಕೆ. ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗಿರೋದ್ರಿಂದ ಅವರ್ ಹೆಲ್ಪಿಂಗ್ ವರ್ಬ್ಸ್ ಆಪ್ಷನ್ಸ್ ಆರ್ ಶಾಲ್ ಬಿ ಆರ್ ವಿಲ್ ಬಿ. ನೆನ್ಪಿಟ್ಕೊಂಡ್ಬಿಡಿ, ಶಾಲ್ ಬಿ ಆರ್ ವಿಲ್ ಬಿ. ಇಫ್ ಇಟ್ ಈಸ್ ಯೂಸ್ಡ್ ಹಿಯರ್ ಶಾಲ್, ಯು ಶುಡ್ ಯೂಸ್ ಶಾಲ್ ಬಿ. ಇಲ್ಲಿ ಶಾಲ್ ಅಂತ ಯೂಸ್ ಮಾಡಿದ್ರೆ ಶಾಲ್ ಬಿ ಅಂತ ಯೂಸ್ ಮಾಡ್ರಿ. ಇಲ್ಲಿ ವಿಲ್ ಅಂತ ಯೂಸ್ ಮಾಡಿದ್ರೆ ವಿಲ್ ಬಿ ಅಂತ ಯೂಸ್ ಮಾಡ್ರಿ. ಓಕೆ, ಹಿಯರ್ ಇಟ್ ಈಸ್ ಯೂಸ್ಡ್ ವಿಲ್. ಓಕೆ, ನೋಡಿ ಹಾಗಾದ್ರೆ ದ ಎಕ್ಸಾಮ್ ವಿಲ್ ಬಿ. ಎಕ್ಸಾಮ್ ವಿಲ್ ಬಿ. ನೋಡಿ, ದ ಎಕ್ಸಾಮ್ ವಿಲ್ ಬಿ. ನೆಕ್ಸ್ಟ್ ವಾಟ್ ಇಸ್ ದ ವರ್ಬ್? ರಿಟರ್ನ್. Exam will be written by I will become me. Exam will be written by me next week. ಇದು ಎಕ್ಸ್ಟ್ರಾ ಏನೈತಲ್ಲ ಹಾಗೆ ಇಟ್ಬಿಡ್ರಿ ಅದನ್ನ. Exam will be written by me next week. Clear? Okay. See the next question. Players will play cricket tomorrow. What is the subject? Players is the subject. Will play is the verb phrase. Then cricket is the object, tomorrow is the complementary limit as it is. Next, what do I have to write? Cricket. Cricket ತಗೊಳ್ಬೇಕಪ್ಪ. Cricket ಇದಕ್ಕೆ ಸೂಕ್ತವಾದದ್ದು will be. ಇಲ್ಲಿ will ಬಂದ್ರೆ ಅಲ್ಲಿ will be ತಗೊಳ್ಬೇಕಷ್ಟೇ ನಾವು. Cricket will be with the form of the play. Played. Cricket will be played by players. Cricket will be played by players tomorrow. Okay, cricket will be played by players tomorrow. Clear? Okay. See the next word, next sentence. Judge will give the judgment. Judge will give the judgment. What is the subject? Judge is the subject, will give is the verb phrase, and the judgment is object. Okay, take the judgment. The judgment the judgment will be give becomes, what is the V3 form of the give? Given. Exam will be given by judge. Over this much. Okay. This is simple future tense. ಯಾವುದೋ ಒಂದು ವಾಕ್ಯ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಇದ್ರೆ ಅದನ್ನ ನಾವು ಪ್ಯಾಸಿವ್ ಗೆ ಯಾವ ರೀತಿ ಪರಿವರ್ತನೆ ಮಾಡಬಹುದು. ಕ್ಲಿಯರ್ ಆಯ್ತಾ? ಓಕೆ, ಈಗ ಒಂದಷ್ಟು ನೆಗೆಟಿವ್ ಸೆಂಟೆನ್ಸ್ ಗಳನ್ನ ತಗೊಂಡ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಗೆ ಕನ್ವರ್ಟ್ ಮಾಡೋಣ. ಇಲ್ಲಿ ನೋಡಿ ಒಂದಷ್ಟು ಸಿಂಪಲ್ ಫ್ಯೂಚರ್ ಟೆನ್ಸ್ ನ ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಬರ್ತಿದ್ದೀನಿ. ಈಗ ನೆಗೆಟಿವ್ ಸೆಂಟೆನ್ಸ್ ಗಳಿದ್ದಾಗ ನಾವು ಪ್ಯಾಸಿವ್ ವಾಯ್ಸ್ ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು? ಓಕೆ, ಸೇಮ್ ರೂಲ್ ಅನ್ನು ನಾವು ಫಾಲೋ ಮಾಡಬೇಕು, ಏನು ಬದಲಾವಣೆ ಇಲ್ಲ. ವಾಟ್ ಫಸ್ಟ್ ವಿ ಹ್ಯಾವ್ ಟು ಐಡೆಂಟಿಫೈ ಸಬ್ಜೆಕ್ಟ್, ವರ್ಬ್ ಅಂಡ್ ಆಬ್ಜೆಕ್ಟ್. ಓಕೆ, ವಿಲ್ ನಾಟ್ ಲರ್ನ್ ನೆಗೆಟಿವ್ ಇದೆ, ಏನಿದೆ ನೆಗೆಟಿವ್ ಇದೆ. ಹಾಗಾದ್ರೆ ಫಸ್ಟ್ ಏನು ಮಾಡಬೇಕು ನಾವು? ಇಂಗ್ಲಿಷ್ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಆಗಿ ಮಾಡ್ಕೊಂಡ್ವಿ. ನೆಕ್ಸ್ಟ್ ವಿಲ್ ಬಳಕೆ ಆಗಿರೋದ್ರಿಂದ ವಿಲ್ ಬಿ ಯೂಸ್ ಮಾಡಬೇಕು. ಓಕೆ, ಇಂಗ್ಲಿಷ್ ವಿಲ್ ನಾಟ್ ಬಿ. ನೋಡಿ ಸ್ವಲ್ಪ ವಿಲ್ ಬಿ ನಾಟ್ ಅಂತ ಬರೀಬಾರ್ದು, ಆ ತರದ ವರ್ಡ್ ಇಲ್ಲ. ಓಕೆ, ವಿಲ್ ನಾಟ್ ಬಿ ಅಥವಾ ಯು ಕ್ಯಾನ್ ರೈಟ್ ಓಂಟ್ ಬಿ ಅಂತ ಕೂಡ ಬರೀಬಹುದು. ಯು ಕ್ಯಾನ್ ರೈಟ್ ಓಂಟ್ ಬಿ, ಶಾರ್ಟ್ ಓಂಟ್ ಬಿ. ಇಂಗ್ಲಿಷ್ ವಿಲ್ ನಾಟ್ ಬಿ. ನಾಟ್ ಯಾವಾಗಲೂ ವಿಲ್ ಮತ್ತು ಬಿ ಗಳ ಮಧ್ಯದಲ್ಲೇ ಬರೀಬೇಕು. ಓಕೆ, ಇಂಗ್ಲಿಷ್ ವಿಲ್ ನಾಟ್ ಬಿ ಲರ್ನ್ಡ್.
learned. V3 form of the learn is learned. English will not be learned by her. She becomes her. Full point. Over. See the next question. Ravi won't practice maths. What is the subject? Subject is Ravi. Practice is verb. Maths is object. Okay. Take that object. Maths. Maths. Won't ಇರುವುದರಿಂದ will be not or won't be ಅಂತ very direct. No problem. Maths won't be practiced. V3 form of the practice is practiced by ಯಾರು Ravi. Clear? Okay. Next, we shall not complete the work. We shall not complete the work. ನಾವು ಕೆಲಸವನ್ನ ಕಂಪ್ಲೀಟ್ ಮಾಡೋದಿಲ್ಲ. Okay. What is the subject? We. Complete is the verb. The work is the object. The work. First we have to write object the work. Negative ಇರೋದ್ರಿಂದ shall not be. The work shall not be. Not ಅವಾಗ ಮಧ್ಯದಲ್ಲೇ ಬರಬೇಕು. The work shall not be completed by. We becomes us. Okay. Work. The work shall not be completed by us. Okay. Clear ಆಯ್ತಾ? Okay. ಇವತ್ತಿನ ತರಗತಿ ಒಳಗೆ ನಾವು ಮೂರು ಟೆನ್ಸ್ಗಳನ್ನ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಯಾವ ರೀತಿ ಮಾಡೋದನ್ನ ಕಲ್ತ್ವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಯಾವ ರೀತಿ ಮಾಡಬೇಕು, ಸಿಂಪಲ್ ಪಾಸ್ಟ್ ಟೆನ್ಸ್ ಬಂದರೆ ಯಾವ ರೀತಿ ಮಾಡಬೇಕು, ಸಿಂಪಲ್ ಫ್ಯೂಚರ್ ಟೆನ್ಸ್ ಬಂದರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಲಿತಿದ್ದೇವೆ. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಮತ್ತೆ ಮೂರು ಟೆನ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.